ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಮನಸ್ಸಿಗೆ ನೆಮ್ಮದಿ ಬೇಕು ಅಂತಾದರೆ ಆಧ್ಯಾತ್ಮಿಕ ವಿಚಾರಗಳನ್ನು ಚಿಂತನೆ ಮಾಡಿ, ಧ್ಯಾನದ ಮೊರೆ ಹೋಗಿ, ಮನಸ್ಸನ್ನು ಕೇಂದ್ರೀಕರಣ ಮಾಡ್ತಕ್ಕಂತಹ ಪ್ರಯೋಗಗಳನ್ನು ಮಾಡಿ. ಯಾವಾಗ ಮನಸ್ಸು ಶುದ್ಧವಾಗಿರುತ್ತೋ, ಮನಸ್ಸಿಗೆ ನೆಮ್ಮದಿ ಇರುತ್ತೋ, ಆಗ ನಮ್ಮ ವಿವೇಚನಾ ಶಕ್ತಿ ಜಾಗೃತವಾಗತ್ತೆ. ಅದಿಲ್ಲ ಅಂತಾದರೆ ನಾವು ಯಾವ ನಿರ್ಧಾರಗಳನ್ನು ಮಾಡ್ತೀವಿ, ಹೇಗೆ ಮಾಡ್ತೀವಿ ಅಂತಕ್ಕಂತಹ ವಿವೇಚನೆಯೇ ನಮಗಿಲ್ಲದೆ ಇರುವ ಹಾಗಾಗತ್ತೆ. ಅಂತಹ ಒಂದು ಪ್ರಯತ್ನ ನಿಮ್ಮದಾಗಲಿ ಅಂತ ಅರ್ಥ. ಮಕ್ಕಳ ಬಗ್ಗೆ ಚಿಂತನೆಯನ್ನು ಮಾಡಲಿಕ್ಕೆ ಹೋಗಬೇಡಿ, ಅವರಿಗೆ ಯಶಸ್ಸಿದೆ. ಮಕ್ಕಳ ಬಗ್ಗೆ ಯಾವಾಗ ಚಿಂತನೆಯನ್ನು ಮಾಡಬೇಕು, ಯಾವಾಗ ಅವರನ್ನು ಸರಿದಾರಿಗೆ ತರಬೇಕು, ಅಂತಹ ಸಮಯದಲ್ಲಿ ನಿಮ್ಮ ಆಲೋಚನೆಗಳು ಸರಿ. ಮಕ್ಕಳು ಅವರ ಜೀವನ ಅವರ ವಯಸ್ಸಿಗೆ ಅನುಗುಣವಾಗಿ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ಅನ್ನುವಾಗ ಅವರ ಚಿಂತೆಯನ್ನು ನೀವು ಬಿಡಬೇಕಾದಂಥದ್ದು. ಆತ್ಮೋದ್ಧಾರಕ್ಕೆ ಏನು ಬೇಕೋ ಆ ಕೆಲಸವನ್ನು ಮಾಡಿಕೊಳ್ಳಿ ಅಂತಕ್ಕಂಥದ್ದು. ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ಕೆಲವರು ಇಷ್ಟಪಡ್ತಾರೆ. ನಿಮ್ಮ ಸ್ವಭಾವ, ಆ ಒಂದು ನಂಬಿಕೆ, ನಿಮ್ಮಲ್ಲಿರತಕ್ಕಂತಹ ವಿಶೇಷವಾದಂತಹ ಆಲೋಚನೆಗಳು, ನಿಮ್ಮದೇ ಆದಂತಹ ಒಂದಷ್ಟು ವಿಚಿತ್ರವಾದಂತಹ, ವಿಶೇಷವಾದಂತಹ, ಮಾನ್ಯವಾದಂತಹ, ಗೌರವಯುತವಾದಂತಹ ಚಿಂತನೆಗಳು ಕೆಲಸಕ್ಕೆ, ಉಪಯೋಗಕ್ಕೆ ಬರ್ತಕ್ಕಂಥವಾಗತ್ತೆ. ಶತ್ರುಗಳಿಗೆ, ಎದುರಾಳಿಗಳಿಗೆ ನಿಮ್ಮ ಹೆದರಿಕೆ ಇರುತ್ತೆ. ಈ ದಿವಸ ನಿಮ್ಮ ವಿರೋಧಿಗಳು ನಿಮ್ಮನ್ನು ಮಾತಾಡಿಸ್ಬೇಕಾದ್ರೆ, ನಿಮ್ಮ ಎದುರುಗಡೆ ಬರಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಹೆದರ್ತಾರೆ ಅಂತ ಅರ್ಥ. ಸರ್ಕಾರಿ ಉದ್ಯೋಗಿಗಳಿಗೆ ಶುಭ ಮತ್ತು ಲಾಭ ಇರತಕ್ಕಂಥದ್ದು. ನಿಮ್ಮ ಸಲಹೆ ಬೇರೆಯವರಿಗೆ ಅನುಕೂಲ ಆಗಬಹುದು. ಯಾರೋ ನಿಮ್ಮನ್ನು ಬಂದು ಸಲಹೆ ಕೇಳೋದು ಬೇರೆ, ನೀವಾಗೇ ಕೆಲವು ವಿಚಾರಗಳನ್ನು ಹೇಳುವಾಗ ಆ ಮಾತನ್ನು ಗ್ರಹಿಸಿದವರಿಗೆ, ಆ ಮಾತನ್ನು ಸ್ವೀಕಾರ ಮಾಡಿದಂಥವರಿಗೆ ಒಂದಷ್ಟು ಅನುಕೂಲತೆಗಳು ಆಗುವಂಥದ್ದು ಹೆಚ್ಚಾಗಿ ಕಾಣ್ತಾ ಇದೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ಶುಭವಾಗಿ. ವೃಷಭ ರಾಶಿ. ವಿಶ್ರಾಂತಿಯ ಕೊರತೆಯಿಂದ ಆರೋಗ್ಯವನ್ನು ಹಾಳು ಮಾಡಿಕೊಳ್ತಾ ಇದ್ದೀರಿ. ತುಂಬ ತಡವಾಗಿ ಮಲ್ಕೊಳ್ತಕ್ಕಂಥದ್ದು, ಅಥವಾ ನಿಮ್ಮದೇ ಆದಂತಹ ಯೋಚನೆಗಳಿಂದ ಒಂದಷ್ಟು ನಿದ್ದೆ ಬರದೇ ಇರುವ ಹಾಗೆ ಮಾಡ್ಕೊಳ್ತಕ್ಕಂಥದ್ದು. ಈ ರೀತಿಯ ಸಮಸ್ಯೆಗಳು ನಿಮಗೆ ಅಡ್ಡಿಯನ್ನು ಉಂಟು ಮಾಡ್ತಾ ಇದೆ. ಆ ನಿದ್ದೆಯ ಕೊರತೆ, ನಿದ್ರಾಹೀನತೆ ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರ್ತಾ ಇದೆ ಅನ್ನುವಂಥದ್ದು. ಹೆಚ್ಚು ಹಣ ವ್ಯಯವನ್ನು ಮಾಡ್ತೀರಿ, ಉದ್ದೇಶ ಇರುವುದಿಲ್ಲ. ಸಿಕ್ಕಿದ್ದಕ್ಕೆಲ್ಲ ಹಣವನ್ನು ಖರ್ಚು ಮಾಡ್ತಾ ಇರತಕ್ಕಂಥದ್ದು. ಯಾವುದೋ ಒಂದು ಪದಾರ್ಥ ನಿಮಗೆ ಬೇಕಾದಷ್ಟಕ್ಕಿಂತಲೂ ಮಿಗಿಲಾಗಿ ಅದನ್ನು ತರಿಸುವಂಥದ್ದು, ತಂದುಕೊಳ್ಳುವಂಥದ್ದು, ಅದರ ಉಪಯೋಗ ಕಡಿಮೆ, ಕೊನೆಗೆ ಒಂದಷ್ಟು ದಿವಸ ಇಟ್ಟು ಅದನ್ನು ಎಸೆಯುವಂಥದ್ದು. ಹೀಗೆಲ್ಲ ಹಣ ದುಂದು ವೆಚ್ಚ ಆಗ್ತಕ್ಕಂಥದ್ದು. ಸಮಾಜದಲ್ಲಿ ಗೌರವ ಪುರಸ್ಕಾರಗಳು ಸಿಕ್ಕತ್ತೆ. ನಿಮ್ಮಲ್ಲಿರ್ತಕ್ಕಂತಹ ಪ್ರತಿಭೆ ಆಗ್ಬೋದು, ನಿಮ್ಮ ವಿದ್ವತ್ತಾಗ್ಬೋದು, ಅಥವಾ ನೀವು ಕೆಲಸದಲ್ಲಿರ್ತಕ್ಕಂತಹ ಕಾಳಜಿ ಆಗ್ಬೋದು. ಇದೆಲ್ಲವನ್ನು ಗಮನಿಸಿದಾಗ ಎಲ್ಲಿ ನೀವು ಕೆಲಸ ಮಾಡ್ತಿರೋ ಆ ಸಂಸ್ಥೆ ಆಗಲಿ ಅಥವಾ ಆ ಒಂದು ಇಲಾಖೆ ಆಗಲಿ ನಿಮಗೆ ಗೌರವವನ್ನು ಹೆಚ್ಚಾಗಿ ಕೊಡುತ್ತೆ. ಅಂತಹ ಒಂದು ವಿಶೇಷವಾದಂತಹ ತಿಳುವಳಿಕೆ, ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಅಂತಕ್ಕಂತಹ ಮನೋಭಾವ ನಿಮ್ಮ ಗೌರವವನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗುತ್ತೆ. ಬಹು ದಿವಸಗಳಿಂದ ಇದ್ದಂತಹ ಉದ್ವಿಗ್ನತೆ ದೂರವಾಗುತ್ತೆ. ಇದು ಬಹಳ ಮುಖ್ಯವಾದಂಥದ್ದು. ಯಾವುದೋ ವಿಷಯದಲ್ಲಿ ನಾನು ಅಂದ್ಕೊಂಡ ಹಾಗೆ ಆಗಲಿಲ್ಲ, ಅದು ಕಾನೂನಾತ್ಮಕವಾದಂತಹ ವಿಚಾರ ಇರ್ಬೋದು, ಆಸ್ತಿ ವಿಚಾರ ಇರ್ಬೋದು, ಬಂಧುತ್ವದ ವಿಚಾರ ಇರ್ಬೋದು, ಏನೇ ಇರಬಹುದು, ನಾನು ಅಂದುಕೊಂಡ ಹಾಗೆ ಆಗಲಿಲ್ವಲ್ಲ ಅಂತ ಹೇಳಿ ಉದ್ವಿಗ್ನತೆಯಿಂದ ಕೂಡಿರ್ತೀರಿ. ಅದು ಇವತ್ತು ಸ್ವಲ್ಪ ಮಟ್ಟಿಗೆ ದೂರವಾಗುತ್ತೆ. ಎಷ್ಟು ಯೋಚನೆ ಮಾಡಿದರೂ ಇಷ್ಟೇ ಇದು ಅನ್ನುವಂಥದ್ರ ಅರಿವು ನಿಮಗೆ ಆಗ್ತಾ ಹೋಗುವಂಥದ್ದು. ವಿರೋಧಿಗಳ ಎದುರುಗಡೆ ಚಿಕ್ಕವರಾಗ್ಬಿಡ್ತೀರಿ. ಯಾರು ನಿಮ್ಮ ಶತ್ರುಗಳು ಇರ್ತಾರೆ ಅವರ ಎದುರುಗಡೆ ನೀವು ಚಿಕ್ಕವರಾಗ್ಬಿಡ್ತೀರಿ. ಅಂದರೆ ನಿಮ್ಮ ಅಸಹಾಯಕತೆ ಏನಿದೆ ಅದು ಎದ್ದು ಕಾಣುತ್ತೆ. ಇಷ್ಟು ದಿವಸ ಹೋರಾಟವನ್ನು ಮಾಡಿ ಈಗ ಸುಮ್ಮನಾದರೂ ಅನ್ನುವಂಥದ್ದು. ಆದರೆ ನಿಮ್ಮ ಮನಸ್ಸಿಗೆ ಅದು ಬರೋದೇ ಇಲ್ಲ. ಇದು ಯಾವುದೂ ಕೂಡ ನನಗೆ ಬೇಕಾಗಿಲ್ಲ ಅನ್ನುವಂತಹ ಭಾವನೆ ನಿಮ್ಮಲ್ಲಿ ಇರುವಂಥದ್ದು. ಮನೆ ದೇವರ ಪ್ರಾರ್ಥನೆಯನ್ನು ಮಾಡಿ, ಶುಭವಾಗಿ. ಮಿಥುನ ರಾಶಿ. ಷೇರು ಹೂಡಿಕೆಗೆ ಅನುಕೂಲ ಇರತಕ್ಕಂಥದ್ದು, ಹಣ ಹೂಡಿಕೆಗೆ ಅನುಕೂಲ ಇರತಕ್ಕಂಥದ್ದು. ಆರ್ಥಿಕವಾಗಿ ನಿಮ್ಮ ಯೋಗ್ಯತೆಗೆ ಅನುಸಾರವಾದಂತಹ ಒಂದು ಹಣದ ಹರಿವು ನಿಮ್ಮ ಕಡೆ ಬರುವಂಥದ್ದು. ವೈಯಕ್ತಿಕವಾದಂತಹ ವಿಚಾರಕ್ಕೆ ಜಗಳ ಆಗ್ತಕ್ಕಂಥದ್ದು. ಇದು ಬಹಳ ಬೇಸರವಾಗುತ್ತೆ. ನಿಮ್ಮ
ತುಂಬ ವೈಯಕ್ತಿಕವಾದಂತಹ ಖಾಸಗಿ ವಿಷಯವನ್ನು ಬೇರೆಯವರು ಕೇಳಿ ಕೆರಳಿಸಿ ಜಗಳಕ್ಕೆ ಅವಕಾಶವನ್ನು ಮಾಡ್ತಾರೆ. ಅದು ದೊಡ್ಡ ಮಟ್ಟಕ್ಕೆ ನಿಮಗೆ ನೋವನ್ನು ತರುವಂಥದ್ದಾಗತ್ತೆ. ನವದಂಪತಿಗಳ ಮಧ್ಯದಲ್ಲಿ ಶುಭ ಅಥವಾ ಹೊಂದಾಣಿಕೆ ಅಂತಕ್ಕಂತಹದ್ದು ಈ ದಿವಸ ಹೆಚ್ಚಾಗಿ ಇರುವಂಥದ್ದು. ಆ ಅನ್ಯೋನ್ಯತೆ, ಆ ಪ್ರೀತಿ, ಆ ವಾತ್ಸಲ್ಯ ಸದಾಕಾಲ ಇರಲಿ ಅಂತ ಹೇಳಿ ಈ ಮೂಲಕ ಹಾರೈಸೋಣ. ನಿಮ್ಮ ಒಂದು ಅನ್ಯೋನ್ಯತೆಯ ಬಗ್ಗೆ ಇರತಕ್ಕಂತಹ ಕಾಳಜಿ, ಆ ಒಂದು ವಿಶ್ವಾಸ ನಿಮಗೂ ಕೂಡ ಗಟ್ಟಿತನವನ್ನು ತೋರಿಸ್ಬೇಕಾದಂಥದ್ದು. ಅತಿಥಿಗಳ ಆಗಮನದಿಂದ ಸಂತೋಷವಾಗುತ್ತೆ, ನೀವು ಖುಷಿ ಪಡ್ತೀರಿ. ಉದ್ಯಮದಾರರಿಗೆ ಶುಭ ಇರತಕ್ಕಂಥದ್ದು ಮತ್ತು ಅದರ ಜೊತೆಯಲ್ಲಿ ಆಪಾದನೆಯೂ ಕೂಡ ಇರುವಂಥದ್ದು. ನಿಮಗೆ ಲಾಭ ಇದೆ, ಜೊತೆಗೆ ಕೆಟ್ಟ ಹೆಸರು ಕೂಡ ಬರುವಂಥದ್ದಿದೆ. ಮೋಸ, ವಂಚನೆ ಎನ್ನುವಂತಹ ಮಾತುಗಳನ್ನು ಕೆಲವರು ಆಡಬಹುದು ಅನ್ನುವಂಥದ್ದು ಗೊತ್ತಾಗುತ್ತೆ. ಆದಾಯ ಹೆಚ್ಚಳವಾಗ್ತಕ್ಕಂಥದ್ದು. ಆರ್ಥಿಕವಾಗಿ ಯಾವಾಗ ನೀವು ಸದೃಢರಾಗ್ತೀರಿ ಆಗ ಮಾನಸಿಕವಾದಂತಹ ವ್ಯಾವಹಾರಿಕ ನೆಮ್ಮದಿ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಈಶ್ವರನ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಗೊಂದಲ ಇರತಕ್ಕಂತಹ ಯಾವ ಕೆಲಸಕ್ಕೂ ಕೈ ಹಾಕಬೇಡಿ. ಈ ಕೆಲಸ ಸ್ವಲ್ಪ ಗೋಜಲು ಅಂತ ನಿಮಗೆ ಗೊತ್ತಾದ ತಕ್ಷಣ ಆ ಕೆಲಸಕ್ಕೆ ಪೂರಕವಾದಂತಹ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿ ಆದಷ್ಟು ನೀವು ಅದರಿಂದ ಅಂತರವನ್ನು ಕಾಯ್ದುಕೊಂಡ್ರೆ ನಿಮ್ಮ ಗೌರವ ಹಾಗೆ ಉಳಿತಕ್ಕಂಥದ್ದು. ದೊಡ್ಡದಾದಂತಹ ನಿರ್ಧಾರಗಳನ್ನು ಮಾಡಬೇಡಿ. ಅಂತಹ ಕಟುವಾದಂತಹ ತೀರ್ಮಾನಗಳು ನಿಮಗೆ ಮಾರಕವಾಗತ್ತೆ ಹೊರತು ನಿಮಗೆ ಅನುಕೂಲವನ್ನು ತಂದುಕೊಡುವುದಿಲ್ಲ. ಹಾಗಾಗಿ ನೀವು ನಷ್ಟವನ್ನು ಅನುಭವಿಸಬೇಕಾದಂಥದ್ದು. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸವಾಲುಗಳಿರುತ್ತೆ. ಅಂತಹ ಸವಾಲುಗಳನ್ನು ಎದುರಿಸಬೇಕಾದಂಥದ್ದು. ಯಾವುದೇ ಕಾರಣಕ್ಕೂ ಸಮಸ್ಯೆಗಳಾಗಿ ಮಾಡಿಕೊಳ್ಳಬೇಡಿ. ಸವಾಲುಗಳನ್ನು ಸ್ವೀಕಾರ ಮಾಡಿ ನಿಮ್ಮ ಬುದ್ಧಿವಂತಿಕೆಯಿಂದ, ನಿಮ್ಮ ಪರಿಶ್ರಮದಿಂದ, ನಿಮ್ಮ ಓದಿನಿಂದ, ನಿಮ್ಮ ಒಳ್ಳೆಯತನದಿಂದ ಅವುಗಳೆಲ್ಲವನ್ನೂ ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ಒಂದೊಂದು ಮಾರ್ಗ ಸಿಕ್ಕತ್ತೆ. ಅದನ್ನು ಅನುಸರಿಸಿ ಅಂತಕ್ಕಂಥದ್ದು. ಎಲ್ಲಿ ನಿಮಗೆ ಗೊಂದಲ ಇದೆ, ಅನುಮಾನ ಇದೆ, ನಿಮ್ಮ ವಿದ್ಯಾರ್ಥಿಗಳು, ನಿಮ್ಮ ಶಿಕ್ಷಕರನ್ನು, ಹಾಗೇ ಮನೆಯಲ್ಲಿ ಹಿರಿಯರನ್ನು ಕೇಳಿ ಅವರ ಸಲಹೆ ಮೇರೆಗೆ ನೀವು ನಡೆಕೊಂಡ್ರೆ ನಿಮಗೆ ಅವೆಲ್ಲವೂ ಕೂಡ ಪರಿಹಾರ ಆಗ್ತಕ್ಕಂಥದ್ದು. ಆತ್ಮೀಯರ ಮಾತಿನಿಂದ ಸ್ವಲ್ಪ ದುಃಖವಾಗುತ್ತೆ. ನಿಮಗೆ ತುಂಬ ಬೇಕಾದಂಥವರು ಏನೋ ಮಾತಾಡ್ತಾರೆ, ಆ ಮಾತನ್ನು ಕೇಳಿದಾಗ ನಿಮಗೊಂದಷ್ಟು ನೋವಾಗುವಂಥದ್ದಿದೆ. ಮನೆಯ ವಾತಾವರಣವು ಕೂಡ ನಿಮಗೆ ಒತ್ತಡವನ್ನು ಉಂಟು ಮಾಡುತ್ತೆ. ಎಲ್ಲವನ್ನೂ ಕೂಡ ಸಹನಾಶೀಲರಾಗಿ ಎದುರಿಸಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಸರಸ್ವತೀ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ವಿದ್ಯಾ ಪ್ರತಿಬಂಧಕವಾದಂತಹ ದೋಷಗಳು ಏನೇ ಇದ್ದರೂ ಕೂಡ ಅವೆಲ್ಲ ನಿವೃತ್ತಿಯಾಗಿ ನಿಮಗೆ ಶುಭವಾಗಲಿ.